ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಮಹಿಳಾ ಅಧಿಕಾರಿ ಮನೆಯಲ್ಲಿ ರಹಸ್ಯ ಕ್ಯಾಮೆರಾ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್. ಬ್ಲಾಕ್ ಮೇಲ್ಗೆ ಸಾಥ್ ಕೊಟ್ಟ ಮತ್ತೊಬ್ಬ ಅಧಿಕಾರಿ ಬಂಧನ. ವೃತ್ತಿ ವೈಷಮ್ಯ ಹಿನ್ನೆಲೆಯಲ್ಲಿ ಮಹಿಳಾ ಅಧಿಕಾರಿಯ ತೇಜು ವಧೆಗೆ ಸಾಥ್. ಮಾಳಮಾರುತಿ ಪೊಲೀಸರಿಂದ ವಿನೋದ್ ಟಿ ಎಂಬಾತನ ಬಂಧನ. ವಿನೋದ್ ಮೊಬೈಲ್ ಜಾಲಾಡುತ್ತಿರೋ ಪೊಲೀಸರು. ಮಹಿಳಾ ಅಧಿಕಾರಿಯ ವಿರುದ್ಧ ನಕಲಿ ಪತ್ರಕರ್ತನ ಛೂ ಬಿಟ್ಟಿದ್ದ ವಿನೋದ್. ಬಂದ ಹಣದಲ್ಲಿ ನಕಲಿ ಪತ್ರಕರ್ತರು ಹಾಗೂ ವಿನೋದ್ಗೆ ಇತ್ತು ಪಾಲು. ಮಹಿಳಾ ಅಧಿಕಾರಿಯ ಖಾಸಗಿ ದೃಶ್ಯವನ್ನ ಸಂಗ್ರಹಿಸಲು ಖತರ್ನಾಕ್ ಪ್ಲಾನ್. ಮನೆಯ ಹೋಲ್ಡರ್ನಲ್ಲಿ ಇಟ್ಟಿದ್ದರು 8 ರಹಸ್ಯ ಕ್ಯಾಮೆರಾಗಳು. ಪ್ರಕರಣ ಸಂಬಂಧ ಈಗಾಗಲೇ 3 ಜನರನ್ನ ಪೊಲೀಸರು ಬಂಧಿಸಿದ್ದರು. ಈಗ ಮಹಿಳಾ ಅಧಿಕಾರಿ ಕಚೇರಿಯ ಮತ್ತೊಬ್ಬನ ಬಂಧನ. ಬ್ಲಾಕ್ ಮೇಲ್ನಲ್ಲಿ ಬಂದ ಹಣವನ್ನ ಮನೆ ಕಟ್ಟುವ ಪ್ಲಾನ್. ಕೊನೆಗೂ ಪೊಲೀಸರ ಖೆಡ್ಡಾಕ್ಕೆ ಬಿದ್ದ ವಿನೋದ್ ಟಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಜೈಲಿಗೆ ರವಾನೆ. ಮತ್ತೊಂದು ಕಡೆ 3 ಜನ ನಕಲಿ ಪತ್ರಕರ್ತರ ಬೇಲ್ ಅರ್ಜಿ ಅಮಾನತ್ತು. ಗೌಸ್ ಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ಇವಿಷ್ಟು ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.